welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂತಂದರೆ ಇಟ್ಸ್ ಮೈ ಬರ್ಡೇ. ಸೊ ಬರ್ಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು. ಸೊ ಹೇಗೋಗುತ್ತೆ ಡೇ ಅಂತೆಲ್ಲನೂ ನೋಡೋಣ. ಸೊ ಟೆಂಪಲ್ಗೆ ಹೋಗ್ಬೇಕು ಇವಾಗ. ಸೊ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಇಲ್ಲೇ ಚಾಮರಾಜಪೇಟೆಯಲ್ಲಿರೋದು. ಸೊ ಕ್ವಿಕ್ಕಾಗಿ ಹೋಗಬೇಕು. ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಸೊ ನನ್ನ ಔಟ್ಫಿಟ್ ಅಂತೂ ತುಂಬಾ ಸೂಪರಾಗಿ ನನಗೆ ಇಷ್ಟ ಆಗಿದೆ. ಸೊ ತೋರಿಸ್ತೀನಿ, ಪಿಕ್ಚರ್ ಕೂಡ ಹಾಕ್ತೀನಿ. ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ವೆಲ್ಕಮ್. ಸೊ ಬೆಳಗ್ಗೆ ದೇವಸ್ಥಾನದಿಂದ ಹೋಗಿ ಬಂದಮೇಲೆ ಟಯರ್ಡ್ ಆಗೋಗಿತ್ತು, ಮಲ್ಕೊಂಬಿಟ್ಟಿದ್ದೆ. ಸೊ ಇವಾಗ ಮೇಕಪ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ರೌಂಡ್ ಮೇಕಪ್. ಸೊ ಇವಾಗ ಇನ್ನೊಂದು ಸೆಲೆಬ್ರೇಷನು ಆಬ್ವಿಯಸ್ಲಿ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ. ಸೊ ಕೇಕ್ ಕಟ್ಟಿಂಗ್ಗೆ ಇವಾಗೆಲ್ಲ ರೆಡಿ ಆಗಬೇಕಲ್ಲ, ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಚೆನ್ನಾಗಿ ನಿದ್ದೆ ಮಾಡಿದೆ. ಡೇ ಅಂತೂ ಸೂಪರಾಗೋಯಿತು. ನನಗೇನು ಇಷ್ಟ ಆಗಬೇಕೋ ಎಲ್ಲ ಮಾಡಿದ್ದೀನಿ. ಖುಷಿ ಆಗ್ತಿದೆ ನನಗಂತೂ. ಸೊ ಈ ವರ್ಷ ತುಂಬ ಚೆನ್ನಾಗಿತ್ತು ಬರ್ಡೇ. ಸೊ ನೆಕ್ಸ್ಟ್ ಇವಾಗ ಕೇಕ್ ಕಟ್ ಮಾಡಬೇಕು. ಸೊ ಬನ್ನಿ ಸೆಲೆಬ್ರೇಷನ್ ಶುರು ಮಾಡೋಣ.
ಸೊ ನನ್ನ ಬರ್ಡೇ ಸೆಲೆಬ್ರೇಷನ್ ಆಯಿತು. ಸೊ ಸಿಕ್ಕಾಬಟ್ಟೆ ಸೂಪರಾಗಿ ಎಂಜಾಯ್ ಮಾಡಿದೆ. ಈ ಸತಿ ಬರ್ಡೇಲಿ ನನಗೆ ತುಂಬ 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 ಸ್ಪೆಷಲ್ ಆಗಿ ಸಖತ್ತಾಗಿತ್ತು. ಒಂದು ಕ್ಷಣನೂ ಮಿನಿಟು ನಾನು ಎಂಜಾಯ್ ಮಾಡಿಲ್ಲ ಅನ್ನೋದೇ ಇಲ್ಲ. ಸೊ ತುಂಬ ಎಂಜಾಯ್ ಮಾಡಿದೆ. ಸೊ ಅದರಲ್ಲಿ ನನ್ನ ಔಟ್ಫಿಟ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಲಾಸ್ಟಲ್ಲಿ ಪಿಕ್ಸ್ ಹಾಕ್ತೀನಿ ನೋಡಿ. ಸೊ ಒನ್ ಆಫ್ ಮೈ ಬೆಸ್ಟ್ ಔಟ್ಫಿಟ್ ನನ್ನ ಬರ್ಡೇಗೆ ನಾನು ತೊಗೊಂಡಿರೋದು. ಸೊ ನನಗೆ ಖುಷಿ ಆಯಿತು ನನ್ನ ಔಟ್ಫಿಟ್. ಸೊ ನನಗೆ ಈ ಥರ ಡಿಫ್ರೆಂಟ್ ಆಗಿದೆ ಎಲ್ಲ ನನಗೆ ಇಷ್ಟ ಆಗುತ್ತೆ. ಸೊ ಸ್ಪೆಷಲಾಗಿ ಮಮ್ಮಿ ಡಿಶಸ್ ಮಾಡಿದ್ದಾರೆ ನನಗೆ. ಸೊ ಅವ್ರಿಗೆ ಕೇಳೋಣ. ಮಮ್ಮಿ ಏನು ಮಾಡಿದ್ದೀರಾ ಇವತ್ತು ಬರ್ಡೇ ಸ್ಪೆಷಲ್? ಹೆಸರುಬೇಳೆ ಪಾಯಸ. ನಿನಗೆ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ ಅಲ್ಲ? ಎಸ್. ಅದು ಮೆಣಸಿನ್ಕಾಯಿ ಬಜ್ಜಿ, ಅನ್ನ, ಸಾಂಬಾರು. ಇನ್ನೇನಾದ್ರು ತಿನ್ನೋಂಗಿಲ್ಲ ಅದು ಮಾಡ್ಕೊಡ್ತೀನಿ. ಅವ್ಳು ಏನು ತಿನ್ನೋದಿಲ್ಲ. ನಾನು ತಿನ್ನೋದು ಅಷ್ಟಲ್ಲೇ ಇದೆ. ಒಂದೊಂದು ಸ್ವಲ್ಪ ತಿಂತೀನಿ ಅಷ್ಟೇ. ಒಂದು ತಿನ್ನೋದಕ್ಕೋಸ್ಕರ ಕಷ್ಟಪಡಬೇಕು. ಅದು ಕರೆಕ್ಟು. ನಾನು ತಿನ್ನಬೇಕು ಅಂತೀನಿ. ಆಮೇಲೆ ಮಾಡಾದ್ಮೇಲೆ ಒಂದೇ ಒಂದು ತಿನ್ನೋದು ನಾನು ಹೆಚ್ಚು. ಸೊ ಪಾಪ ನನಗೋಸ್ಕರ ಎಷ್ಟು ಕಷ್ಟಪಟ್ಟು ಮಾಡಿಕೊಡ್ತಾರೆ. ಸೊ ಚೆನ್ನಾಗಿತ್ತಲ್ಲ ಮಮ್ಮಿ ಇವತ್ತು ಡೇ? ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಲ್ಲ? ಚೆನ್ನಾಯಿತು. ಸೊ ಥ್ಯಾಂಕ್ ಯು. ಸೊ ಇವಾಗ ವಿಡಿಯೋನ ಕ್ಲೋಸ್ ಮಾಡೋಣ. ಸೊ ನಂದೇ ಅಂತೂ ಸೂಪರಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದೆ. ಸೊ ನಾನು ಆವಾಗಲೇ ಹೇಳ್ದಂಗೆ ದೇವ್ರ ದರ್ಶನ ಆಯಿತು, ಒಳ್ಳೆ ಬ್ಲೆಸ್ಸಿಂಗ್ಸ್ ಆಯಿತು, ತುಂಬ ಖುಷಿ ಆಯಿತು ನಂಗೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಆ್ಯಕ್ಚುಲಿ ನಂಗೆ ಖುಷಿಯಾಗಿದೆ ಅಲ್ಲೇ ದೇವಸ್ಥಾನದಲ್ಲಿ ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ತು. ಅದಕ್ಕಿಂತ ಇನ್ನೇನು ಬೇಕು? ಸೊ ಅಪ್ಪ ಅಮ್ಮನ ಆಶೀರ್ವಾದ ಸಿಕ್ಕಿದೆ, ದೇವ್ರದ್ದು ಬ್ಲೆಸ್ಸಿಂಗ್ ಸಿಕ್ಕಿದೆ, ಅದೇ ಒಂದು ದೊಡ್ಡ ಗಿಫ್ಟ್ ನನಗೆ. ಸೊ ದೇವಸ್ಥಾನ ಕರ್ಕೊಂಡೋಗಿದ್ವಿ, 3 ದಿವಸದಿಂದ ಒಳ್ಳೆ ಪೂಜೆ. ಸೊ ತುಂಬಾ ಚೆನ್ನಾಗಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಬಟ್ ಆಶೀರ್ವಾದ ಸಿಕ್ತು. ತುಂಬ ಒಳ್ಳೆ ದರ್ಶನ ಆಯಿತು, ಬ್ಲೆಸ್ಸಿಂಗ್ ಸಿಕ್ತು. ಸೊ ತುಂಬ ಚೆನ್ನಾಗಿ ಸಿಂಪಲ್ಲಾಗೆ. ಸೊ ನನಗೆ ಓಹೋ ಆಹಾ ಅಂತೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ. ಸೊ ನನಗೆ ಇಷ್ಟೇ ಸಿಂಪಲ್ ಲೈಫು. ಸೊ ಸಿಂಪಲ್ಲಾಗಿ ಎಷ್ಟು ಇರ್ತೀವೋ ನಾವು ಅಷ್ಟು ಲೈಫ್ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಥಾಟ್. ಸೊ ವಿಡಿಯೋನ ಹೆಂಗೆಂಗೋ ಹೇಳ್ತಾಳೆ, ಬಟ್ ಒಂದು ದಿವಸ ಆದರೂ ನೀ ಚೆನ್ನಾಗಿ ಡ್ರೆಸ್ ಮಾಡ್ಕೊತಾನೆ ಹೇಳ್ತೀನಿ. ತುಂಬ ಖುಷಿ ಆಗುತ್ತೆ ಅವಳು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರೆ. ನಂಗೆ ತುಂಬ ಖುಷಿ ಅಲ್ವಾ? ಎಸ್. ಸೊ ಫೈನ್. ಸೊ ವಿಡಿಯೋ ಕ್ಲೋಸ್ ಮಾಡೋಣ. ಓಕೆ ಚಲೋ. ಸೊ ಫ್ರೆಂಡ್ಸ್, ನಾನಿವಾಗ ಊಟ ಮಾಡಿ ಮಲ್ಕೊಳ್ತೀನಿ. ಬಿಕಾಸ್ ಆ್ಯಸ್ ಯೂಶುವಲ್ ನಾಳೆಯಿಂದ ರೊಟೀನು. ಈ ಸತಿ ನನ್ನ ಬರ್ಡೇ ಸಂಡೇ ಬಂದಿರೋದು ಒಂದು ಸ್ಪೆಷಲ್. ಯಾವಾಗಲೂ ನನಗೆ ಬರ್ಡೇ ಬಂದಾಗ ನಾನು ಕೆಲಸಕ್ಕೆ ಸ್ಪೆಷಲ್ ಅಂತ ಗಣೇಶ ಹಬ್ಬಕ್ಕೆ 8 ದಿವಸ ಮುಂಚೆ ಇಲ್ಲ 8 ದಿವಸ ಆದಮೇಲೆ, ಇಲ್ಲಾಂದರೆ ಗಣೇಶ ಹಬ್ಬದ ದಿನ ಹಾಗೆ ಬರೋದು. ಸೊ ಇವತ್ತು ಮಾಡ್ತೀವಿ, ಹಬ್ಬದ ದಿವಸನೂ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ ಅವಳಿಗೆ. ಸೊ ಹಬ್ಬದ ದಿವಸನೇ ಸ್ಪೆಷಲ್. ಹಬ್ಬದ ದಿವಸ ಎಲ್ಲ ನಾರ್ಮಲ್ಲು. ಬಿಕಾಸ್ ಯಾಕೆ ಅಂತಂದರೆ ಆ ಸೆಪ್ಟೆಂಬರ್ ಸೀಸನಲ್ಲಿ ಬರುತ್ತೆ ಅಂತೇಳಿ ಸ್ಪೆಷಲ್ಲು. ಸೊ ಯಾವಾಗಲೂ ಎಂಡಲ್ಲಿ ಬರುತ್ತೆ, ಇಲ್ಲ ಸೆಪ್ಟೆಂಬರ್ 1 ಬರುತ್ತೆ, ಇಲ್ಲ 2-3 ದಿನದಲ್ಲಿ ಬರುತ್ತೆ. ಆದರೆ ನಮ್ಮ ಮನೆ ಗೌರಮ್ಮನಿಗೆ ನಾನು ಅವತ್ತೇ ಸ್ಪೆಷಲ್. ಸೊ ಯೂಶಲಿ ನಂಗೆ ಹಾಗೆ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ನನಗೆ ಹಂಗೆ ಅಭ್ಯಾಸ. ಸೊ 2 ಸತಿ ಬರ್ಡೇ ಮಾಡ್ಕೊಳ್ಳೋದು. ಸೊ ಏನೋ ಖುಷಿ, ತುಂಬ ಚೆನ್ನಾಗಿತ್ತು. ಸೊ ಇವಾಗ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನನಗೇನಾದರೂ ಆಫೀಸ್ ಇದ್ದರೆ ರಜಾ ಹಾಕ್ತೀನಿ. ಸೊ ಈ ಸತಿ ರಜಾ ಹಾಕೋಂಥದ್ದು ಇರಲಿಲ್ಲ. ಸೊ ಸಂಡೇ ಇತ್ತು. ಸೊ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದೆ. ಸೊ ಇವಾಗ ವಿಡಿಯೋನ ಕರ್ಕೊಂಡೋಗ್ಬೇಕಾಗಿತ್ತು, ಕರ್ಕೊಂಡೋಗಿದ್ದು ಖುಷಿ ಆಯ್ತು. ಅವಳು ಖುಷಿಯಾಗಿದ್ದು ನಮ್ಗೆ ಅಷ್ಟೇ ಸಾಕು. ಸೊ ಒಂದು ಪ್ರೋಗ್ರಾಮ್ ಪೆಂಡಿಂಗ್ ಇದೆ ಅಂತ, ಏನಂತ ಕೇಳ್ಬಿಡೋಣ. ಏನು ಮಮ್ಮಿ? ದೃಷ್ಟಿ ತೆಗಿಯೋ ಪ್ರೋಗ್ರಾಮ್ ಇದೆ. ಡ್ಯಾಡಿ ಕೆಲಸ. ಅದು ನಮ್ಮ ಡ್ಯಾಡಿ ಕೆಲಸ. ನಮ್ಮ ಡ್ಯಾಡಿ ಕೈಯಲ್ಲಿ ದೃಷ್ಟಿ ಚೆನ್ನಾಗಿ ತೆಗಿತಾರೆ ಅವರು, ಚೆನ್ನಾಗಿ ಇಳಿಯತ್ತೆ. ಸೊ ಅದಕ್ಕೆ ಡ್ಯಾಡಿ ಕೈಯಲ್ಲಿ ತೆಗೆಸ್ಕೊಳ್ತೀನಿ. ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಊಟ ಮಾಡಿಕೊಂಡು ರೆಸ್ಟ್ ಮಾಡ್ತೀನಿ. ಸೊ ದಟ್ ನನಗೆ ಈ ವೀಕೆಲ್ಲ ಫುಲ್ ಎನರ್ಜಿಯಾಗಿ ಕೆಲಸ ಮಾಡಬೇಕು ಅಂದರೆ ನಾನು ಸ್ವಲ್ಪ ರೆಸ್ಟ್ ತೊಗೊಳ್ಳೇಬೇಕು. ಸೊ ವಿಡಿಯೋನ ಕ್ಲೋಸ್ ಎಂಡ್ ಮಾಡ್ತಿದ್ದೀನಿ. ನನಗೆ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ಲದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ, ಐ ಆಮ್ ಲೆಸ್ ಮೀ, ಐ ಆಮ್ ಸೈನಿಂಗ್ ಆಫ್. ಬಾಯ್.